ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕ್ಯಾಶ್ ಕವರ್ ಆ್ಯಪ್ ಮುಖಾಂತರ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕನ್ನು ಹೇಗೆ ಪಡೆದುಕೊಳ್ಳೋದನ್ನ ನೋಡೋಣ. ಇವಾಗ ನಾವು ಕ್ಯಾಶ್ ಕವರ್ ಆ್ಯಪ್ ಮುಖಾಂತರ ಅಮೆಝಾನ್ಗೆ ಹೋಗಿ ಕೆಲವೊಂದು ಪ್ರಾಡಕ್ಟನ್ನು ಆರ್ಡರ್ ಮಾಡೋಣ. ರಿವಾರ್ಡ್ ಬಟನ್ ಕ್ಲಿಕ್ ಮಾಡಬೇಕು. ರಿವಾರ್ಡ್ ಬಟನ್ ಕ್ಲಿಕ್ ಮಾಡಿದ ನಂತರ ಕ್ಯಾಶ್ ಕವರ್ ಆ್ಯಪ್ ಏನು ಮಾಡತ್ತಪ್ಪ ಅಂತಂದರೆ ಸೀದಾ ಅಮೆಝಾನ್ ಆ್ಯಪ್ಗೆ ಲಿಂಕ್ ಮಾಡುತ್ತೆ. ನೋಡ್ಬೋದು ನೀವು ಇಲ್ಲಿ ಅಮೆಝಾನ್ ಕ್ಲಿಕ್ನು ಓಪನ್ ಆಗುತ್ತೆ. ಇಲ್ಲಿ ಸೀದಾ ಇಲ್ಲಿ ಯಾವ ರೀತಿ ನಾವು ಅಪ್ಲಿಕೇಶನಲ್ಲಿ ಪ್ರಾಡಕ್ಟನ್ನು ಸರ್ಚ್ ಮಾಡಿ ನಾವು ಏನು ಕಲೆಕ್ಟ್ ಮಾಡ್ತೀವಲ್ಲ ಅದೇ ರೀತಿ ನಾವು ಸರ್ಚ್ ಮಾಡಿ ಬೇಕಾದ್ರೆ ನಾವು ತೊಗೋಬೋದು. ಇಲ್ಲಿ ನಾನು ಇಲ್ಲಿ ಆಲ್ರೆಡಿ 4-5 ಐಟಮ್ಸನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಮುಖಾಂತರ ನೋಡ್ಬೋದು ಇಲ್ಲಿ ಬೋರ್ಡು, ಹ್ಯಾಂಡ್ ಗ್ಲೌಸು, ಕ್ಲಿಕ್ಕು, ಆಮೇಲೆ ಮೈಕ್ರೋಫೋನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ರೈಸ್ 2307 ರೂಪಾಯಿ ಆಗಿದೆ. ನೆಕ್ಸ್ಟ್ ಹೋಗೋಣ. ಇಲ್ಲಿ ಅಮೆಝಾನ್ ಪೇ ಬ್ಯಾಲೆನ್ಸ್ ಮುಖಾಂತರ ಪೇ ಮಾಡ್ಬೋದು, ICICI ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇ ಮಾಡ್ಬೋದು. ಯಾವುದೇ ಕ್ರೆಡಿಟ್ ಕಾರ್ಡ್ ಇದ್ದರೂ ಕೂಡ ಅದ್ರ ಮುಖಾಂತರ ಪೇ ಮಾಡಬಹುದು. ಕ್ರೆಡಿಟ್ ಕಾರ್ಡಲ್ಲಿ ಕೆಲವೊಂದು ಕ್ಯಾಶ್ ಬ್ಯಾಕ್ ಕೊಡ್ತಾ ಇರ್ತಾರೆ ಬ್ಯಾಂಕಿನವರು. ಮೊದಲು ಚೆಕ್ ಮಾಡಬೇಕು ಯಾವುದು ಏನಿದೆ ಅಂತ. ಇತ್ತಪ್ಪ ಅಂತಂದರೆ ಚಲೋ. ನಮ್ಮಲ್ಲಿ ಈಗ ಅಮೆಝಾನ್ ಪೇ ಕೊಡ್ತಾ ಇದ್ದಾರೆ. ಇಲ್ಲಿ ಆ ಕ್ರೆಡಿಟ್ ಕಾರ್ಡ್ನ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಕ್ಲಿಕ್ ಮಾಡೋದ್ರಿಂದ ಪೇ ನೌ ಅಂತ ಹೊಡಿತೀನಿ. ಪೇ ನೌ ಅಂತ ಹೊಡೆದಾಗ ಇಲ್ಲೊಂದು ನೆಕ್ಸ್ಟ್ OTP ಬರುತ್ತೆ. ಆ OTPನ ಇಲ್ಲಿ ಹಾಕಬೇಕು. ಇಲ್ಲಿ ಇದು ಒನ್ ಟೈಮ್ OTP ಆಗಿರುತ್ತೆ. ಇಲ್ಲಿ OTP ಬಂತು. ಇಲ್ಲಿ ಅಲೋ ಕೊಡೋಣ. ಇವಾಗ ನಮ್ಮದು ಆರ್ಡರ್ ಪ್ಲೇಸ್ ಆಯಿತು. ಆರ್ಡರ್ ಪ್ಲೇಸ್ ಆದ ನಂತರ ಸೀದಾ ಮತ್ತೆ ನಾವೇನು ಮಾಡೋಣಪ್ಪ ಅಂತ ಕ್ಯಾಶ್ ಕವರ್ ಆ್ಯಪ್ಗೆ ಹೋಗೋಣ. ಕ್ಯಾಶ್ ಕವರ್ ಆ್ಯಪ್ನಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ವ್ಯಾಲೆಟ್ಗೆ ಹೋಗೋಣ. ವ್ಯಾಲೆಟ್ಗೆ ಹೋಗಿ ಇಲ್ಲಿ ಪ್ಲೇಸ್ ಆರ್ಡರ್ ಅಂತಿದೆ. ಇಲ್ಲಿ ಚೆಕ್ ಮಾಡ್ಬೇಕು. ಇಲ್ಲಿ ಏನು ಮಾಡೋದಪ್ಪ ಅಂತಂದರೆ ಎರಡು ದಿನ ಅಥವಾ 3 ದಿನ ನಂತರ ನಮ್ಮ ಆರ್ಡರ್ ಮಾಡಿದಂಥ ಏನೈತಿ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಹಿಂದಿಂದ ನಾನು ಮಾಡಿದಂಥ ಆರ್ಡರ್ನ ಎಲ್ಲ ಪೂರ ಇಲ್ಲಿ ಅಮೌಂಟು ನೋಡ್ಬೋದು. ಇಲ್ಲಿ ಅಥವಾ ನಾವು ಅಮೌಂಟನ್ನು ಕೂಡ ಚೆಕ್ ಮಾಡ್ಬೋದು.